ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ರೆಸಿಪಿ ಕ್ಯಾಪ್ಸಿಕಮ್ ಕರಿ. ರೊಟ್ಟಿಯೊಂದಿಗೆ, ಚಪಾತಿಯ ಜೊತೆಗೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಬರ. ಮೊದಲು ಒಂದು ಪ್ಯಾನ್ ಇಟ್ಕೊಳ್ಳಿ. ಅದಕ್ಕೆ 2 ಹಿಡಿಯಾಗೋಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಳ್ಳಿ. ಕಡಲೆಕಾಯಿ ಬೀಜ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಕಡಲೆಕಾಯಿ ಬೀಜ ನೀಟಾಗಿ ಕ್ರಿಸ್ಪ್ ಆಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಹಸಿ ಇದ್ದರೆ ಚೆನ್ನಾಗಿ ಗ್ರೇವಿ ಟೇಸ್ಟ್ ಕೊಡೋಲ್ಲ, ಅದಕ್ಕೋಸ್ಕರ ಅದು ಫ್ರೈ ಆದಮೇಲೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ಅದೇ ಬಾಣಲಿಗೆ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾಯಿದ ಮೇಲೆ ಅದೇ ಎಣ್ಣೆಗೆ ಸಾಸಿವೆ 1 ಸ್ಪೂನು, ಜೀರಿಗೆ 1 ಸ್ಪೂನು ಹಾಕಿ ಅದು ಚಿಟಪಟ ಅನ್ನೋವರೆಗೂ ವೆಯ್ಟ್ ಮಾಡಿ. ನೆಕ್ಸ್ಟು ಅದಕ್ಕೆ ಕರಿಬೇವಿನ ಸೊಪ್ಪು, 1 ಕಡ್ಡಿ ಕರಿಬೇವಿನ ಸೊಪ್ಪು. ನಾನಿಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ 2 ಕ್ಯಾಪ್ಸಿಕಮ್, ಮೀಡಿಯಮ್ ಸೈಜಷ್ಟು 2 ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಕ್ರಿಸ್ಪಿಯಾಗಿದ್ದರೂ ಓಕೆ, ನಿಮ್ಗೆ ಯಾವ ಥರ ತಿನ್ನೋಕೆ ಇಷ್ಟ ಆದರೆ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಮೆತ್ತಗಿದ್ರೆ ಅದು ಗ್ರೇವಿಗೆ ಚೆನ್ನಾಗಿ ಹೊಂದುತ್ತೆ. ನಾನಿಲ್ಲಿ ನೀಟಾಗಿ ಮೆತ್ತಗಾಗೋದು ಅಂತ ಫ್ರೈ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ನ. ಈಗ ನೆಕ್ಸ್ಟು ಅದಕ್ಕೆ ಏನು ರುಬ್ಕೋಬೇಕು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಇದು ಫ್ರೈ ಆಗ್ತಾ ಇರಲಿ ಇಲ್ಲಿ. ನೆಕ್ಸ್ಟು ಮಿಕ್ಸಿ ಜಾರ್ಗೆ ನಾವು ಏನು ಹುರಿದಿಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ 2 ಹಿಡಿಯಷ್ಟು, ಅದನ್ನು ಹಾಕಿ ರುಬ್ಕೋಬೇಕು. ಅದನ್ನು ಹಾಕಿ ರುಬ್ಕೊಳೋದು ಹೇಗೆ ಅಂತ ತೋರಿಸ್ತೀನಿ. ಇದು ಈ ಕಡೆ ಫ್ರೈ ಆಗ್ತಾ ಇರಲಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಕಡಲೆಕಾಯಿ ಬೀಜ, 1 ಹಿಡಿಯಷ್ಟು ಆಗೋಷ್ಟು ಒಣ ಕೊಬ್ಬರಿನ ನಾನಿಲ್ಲಿ ಆಲ್ರೆಡಿ ತುರಿದಿಟ್ಕೊಂಡಿದ್ದೀನಿ. ಕಾಯಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಗ್ರೇವಿ ಟೇಸ್ಟು. ಕಡಲೆಕಾಯಿ ಬೀಜಕ್ಕೆ ಕೊಬ್ಬರಿ ಚೆನ್ನಾಗಿ ಹೊಂದುತ್ತೆ, ಅದರಿಂದ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಕಡಲೆಕಾಯಿ ಬೀಜ ಮತ್ತು 1 ಹಿಡಿ ಆಗೋಷ್ಟು ಒಣ ಕೊಬ್ಬರಿ, ಅದಕ್ಕೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ಅದು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಕ್ಯಾಪ್ಸಿಕಮ್ಗೆ ನಾನು ಯಾವುದೇ ರೀತಿ ಉಪ್ಪನ್ನು ಹಾಕಿಲ್ಲ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ. ಖಾರ ಹೆಚ್ಚಿಗೆ ತಿನ್ನೋರು 1 8 ಆ ಥರ ಹಾಕ್ಕೊಳ್ಳಿ. ಕಮ್ಮಿ ಮೀಡಿಯಮ್ ಇರಲಿ ಅಂದರೆ 6ರಿಂದ 5 6 ಹಾಕ್ಕೊಳ್ಳಿ, ಸಾಕಾಗುತ್ತೆ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ, ಟೇಸ್ಟಿಗೋಸ್ಕರ ಬೆಲ್ಲ ಒಂಚೂರು ಅಷ್ಟೇ ಹಾಕೋದು. ಆಮೇಲೆ ಗರಂ ಮಸಾಲ ಸ್ವಲ್ಪ ಹಾಕ್ಕೊಳ್ಳಿ, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿ. ಗೋಡಂಬಿ ಆಪ್ಷನಲ್ಲು, ನಾನಿಲ್ಲಿ ಹಾಕಿದ್ದೀನಿ. ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಅದು ಆಪ್ಷನಲ್ಲು. ಇದ್ದರೆ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟು ಹಾಕಿ ಪೇಸ್ಟ್ ಮಾಡಿಕೊಂಡು ರುಬ್ಕೊಳ್ಳಿ. ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿ. ಮತ್ತು ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೋಡಿಕೊಂಡು, ಗಟ್ಟಿ ಬೇಕಂದರೆ ಗಟ್ಟಿ, ಇಲ್ಲ ತೆಳು ಇದ್ದರೆ ತೆಳು, ಒಂಚೂರು ಮಂದ ಇದ್ದರೆ ಚೆನ್ನಾಗಿರುತ್ತೆ ಸಾಗೋ ಥರ. ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ಎಣ್ಣೆ ಬಿಡೋರು